ಸಿದ್ದರಾಮಯ್ಯ ಅವರ ಮನೆಗೆ ದಿನಕ್ಕೊಬ್ಬರಂತೆ ನಾಯಕರು ಬರ್ತಿದ್ದಾರೆ. ಅತ್ತ ಯತೀಂದ್ರ ಸಿದ್ದರಾಮಯ್ಯ ವಾರಕ್ಕಿಬ್ರು ನಾಯಕರ ಮನೆಗೆ ಹೋಗ್ತಿದ್ದಾರೆ. ಈ ಬರುವ ಹೋಗುವ ಮಧ್ಯೆ ನಡೀತಾ ಇರೋದು ಏನು ಅಂದ್ರೆ ಹಾವಿನ ಬುಟ್ಟಿಯ ಗೇಮು ಒಂದಿದ್ದು ಗೋವಿಂದಣ್ಣ. ಹಾಗಾದ್ರೆ ಸಿದ್ದರಾಮಯ್ಯನವರ ಹಾವಿನ ಬುಟ್ಟಿಯ ಆಟದ ಗುಟ್ಟು ಗೋವಿಂದಣ್ಣ ಹೇಗೆ ರಟ್ಟು ಮಾಡಿದ್ದಾರೆ ಅಂತ ನೋಡೋಣ ಒಳನೋಟದಲ್ಲಿ. ದಿನ ಬೆಳಗ್ಗೆದ್ರೆ ಬುಟ್ಟಿ ತೋರಿಸ್ತಾ ಇರೋದಂತೂ ನಿಜ. ಅದೇನ ಬುಟ್ಟಿಲಿ ಹಾವಿದೆಯೋ ಇಲ್ವೋ ದೇವ್ರೇ ಬಲ್ಲ. ಆದ್ರೆ ಬುಟ್ಟಿ ಅಂತೂ ತೋರಿಸ್ತಾನೆ ಇದ್ದಾರೆ. ಬರೀ ಅವರಷ್ಟೇ ಅಲ್ಲ, ಅವರ ಮಗನೂ ಈಗ ಬುಟ್ಟಿ ತೋರ್ಸೋಕ್ ಶುರು ಮಾಡಿದ್ದಾರೆ. ಅದಕ್ಕೆ ಈಗ ಆ ಬುಟ್ಟಿ ಬಗ್ಗೆ ಕೆಲವರಿಗೆ ಕೆಟ್ಟ ಕುತೂಹಲ, ಇನ್ ಕೆಲವರಿಗೆ ಒಳಗೊಳಗೆ ಕೋಲಾಹಲ. ಒಟ್ನಲ್ಲಿ ಈ ಹಾವಿನ ಬುಟ್ಟಿ ಆಟ ಸದ್ಯಕ್ಕೆ ಮುಗಿಯಂಗ್ ಕಾಣ್ತಿಲ್ಲ ಅಂತ ಯಾವುದೋ ಹಾವಿನ ಬುಟ್ಟಿ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ಹಾವು ಯಾವ ಬುಟ್ಟಿ ತೋರಿಸ್ತಾ ಇರೋದು ಯಾರು, ಯಾಕೆ ತೋರಿಸ್ತಾ ಇದ್ದಾರೆ, ಸ್ವಲ್ಪ ಬಿಡ್ಸ್ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ರಾಜಕೀಯ ಹಾವಿನ ಬುಟ್ಟಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸೂರ್ಯನ ಸುತ್ತ ಗ್ರಹಗಳೆಲ್ಲ ಸುತ್ತೋ ಹಾಗೆ ಸದ್ಯ ಕಾವೇರಿ ನಿವಾಸದಲ್ಲಿ ಕುಳಿತಿರೋ ಸಿದ್ದರಾಮಯ್ಯನವರ ಸುತ್ತ ಬೇರೆ ಬೇರೆ ಪಕ್ಷಗಳ ನಾಯಕರು ಸುತ್ತೋಕೆ ಶುರು ಮಾಡಿದ್ದಾರೆ ಅನ್ನೋದು ಅದೇ ಕಾವೇರಿ ನಿವಾಸದ ಮೂಲಗಳ ಮಾಹಿತಿ. ಒಂದ್ ಕಡೆ ಇವರದೇ ಪಕ್ಷದ ಶಿವಲಿಂಗೇಗೌಡ, ನರೇಂದ್ರ ಸ್ವಾಮಿ ಅಂಡ್ ಟೀಮು ಒಂದ್ ರೌಂಡ್ ಮೀಟ್ ಆಗಿ ಹೋದ್ರು. ಮತ್ತೊಂದು ಕಡೆ ಸಿಟಿ ರವಿ ಬಂದು ಸಿದ್ದರಾಮಯ್ಯನವರ ಜೊತೆ ಕೆಲ ಹೊತ್ತು ಮಾತಾಡಿ ಹೋದ್ರು. ಅವರ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಬಂದ ಮೇಲೆ ಇಲ್ಲಿ ಬೇರೆಯದೇ ಟಾಕು ಶುರು ಆಯಿತು ಅಂದಿದ್ದು ಅದೇ ಕಾವೇರಿ ನಿವಾಸದ ಸೋರ್ಸ್ಗಳು. ಕಾವೇರಿ ನಿವಾಸದ ಸೋರ್ಸ್ಗಳು ಹೇಳಿದಂತೆ ಸದ್ಯ ಎಲ್ಲರ ಹುಬ್ಬೇರುವಂತೆ ಮಾಡಿರೋದೇ ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯನವರ ಭೇಟಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟ ರಮೇಶ್ ಜಾರಕಿಹೊಳಿ ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಅದರಲ್ಲೂ ಇಬ್ಬರೇ ಕೂತು ಕೆಲ ಹೊತ್ತು ರಹಸ್ಯವಾಗಿಯೂ ಮಾತಾಡಿದ್ದೇ ಕುತೂಹಲ ಕೆರಳಿಸಿದೆ ಅನ್ನೋದು ಅದೇ ಕಾವೇರಿ ನಿವಾಸದ ಮೂಲಗಳ ಮಾಹಿತಿ. ಇವರ ಭೇಟಿಯ ಒಳಮರ್ಮ ಏನು ಕೇಳಿದ್ರೆ, ಅದೇ ಕಾವೇರಿ ನಿವಾಸದ ಸೋರ್ಸುಗಳ ಪ್ರಕಾರ ಸಿದ್ದರಾಮಯ್ಯನವರು ಹಾಗೂ ಅವರ ಆಪ್ತ ಬಳಗ ಸದ್ಯ ಹಾವಿನ ಬುಟ್ಟಿ ತೋರ್ಸೋಕಂತೂ ಶುರು ಮಾಡಿದ್ಯಂತೆ. ಇದು ಸುಮ್ನೆ ಅಲ್ಲ, ಪ್ಲಾನ್ ಮಾಡಿಯೇ ಹಾವಿನ ಬುಟ್ಟಿ ತೋರ್ಸೋ ಕೆಲಸ ಶುರುವಾಗಿದೆಯಂತೆ. ಅದ್ಯಾಕೆ ಅಂದ್ರೆ, ಸುಮ್ಮನೆ ಕೂತ್ರೆ ಈಗಿರೋ ಸಿಎಂ ಡೋಂಟ್ ಕೇರ್ ಅಂತ ಯಾರನ್ನೂ ಕೇರ್ ಮಾಡದೆ ಹೆವಿ ಸ್ಪೀಡಲ್ಲಿ ಹೋಗೋ ಸೂಚನೆ ಇದೆಯಂತೆ. ಅದಕ್ಕೆ ಈ ಬುಟ್ಟಿ ತೋರಿಸೋ ಮೂಲಕ ಬ್ರೇಕ್ ಹಾಕೋ ಪ್ಲಾನು ಸದ್ಯಕ್ಕೆ ನಡೆದಿದೆ ಅನ್ನೋದು ಇದೇ ಸೋರ್ಸುಗಳ ಪಕ್ಕಾ ಇನ್ಫಾರ್ಮೇಶನ್. ಹಾಗಂತ ಸಿದ್ದರಾಮಯ್ಯ ಒಬ್ಬರೇ ಈ ಬುಟ್ಟಿ ತೋರಿಸ್ತಿದಾರಾ ಅಂದ್ರೆ ಇಲ್ಲ, ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ಅವರ ಪುತ್ರ ಯತೀಂದ್ರ ಕೂಡ ಅತ್ತ ಜಮೀರ್ ಭೇಟಿ ಮಾಡಿ ಮಾತುಕತೆ ನಡೆಸೋದು, ಇತ್ತ ಸಂತೋಷ್ ಲಾಡ್ ಭೇಟಿ ಮಾಡಿ ಚರ್ಚೆ ನಡೆಸೋದು, ಒಟ್ನಲ್ಲಿ ಆ ಹಿಂದ ನಾಯಕರುಗಳನ್ನೇ ಭೇಟಿ ಮಾಡೋ ಮೂಲಕ ಅವರು ಸಹ ಸಿದ್ದರಾಮಯ್ಯ ತೋರಿಸ್ತಾ ಇರೋ ಬುಟ್ಟಿಗೆ ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಕಾವೇರಿ ಮೂಲಗಳಿಂದ ಬಂದಿದೆ. ಹಾಗೆ ಅದೇ ಮೂಲಗಳು ಹೇಳ್ತಿರೋ ಮತ್ತೊಂದು ಮಾತು ಏನಪ್ಪಾ ಅಂದ್ರೆ, ಸದ್ಯ ಇನ್ನೂ ಕೆಲ ಕಾಲ ಈ ಬುಟ್ಟಿ ತೋರಿಸೋ ಆಟ ನಡೆದೇ ಇರುತ್ತೆ. ಇದರ ಕ್ಲೈಮ್ಯಾಕ್ಸ್ ಯಾವಾಗ ಅಂದ್ರೆ, ಒಂದೋ ಸಿದ್ದರಾಮಯ್ಯ ಹೇಳಿದ್ದು ಎಲ್ಲವನ್ನೂ ಡಿಕೆಶಿ ಮಾಡಬೇಕು, ಆಗ ಈ ಬುಟ್ಟಿ ತೋರಿಸೋ ಆಟ ಮುಗಿಯತ್ತೆ. ಅಥವಾ ಸಿದ್ದರಾಮಯ್ಯನವರನ್ನ ಸಿಎಂ ಡಿಕೆಶಿ ಡೋಂಟ್ ಕೇರ್ ಮಾಡಿ ತನ್ನದೇ ಎಲ್ಲ ನಿರ್ಧಾರ ಅಂತ ಮುಂದೆ ಹೋದ್ರೆ ಆಗ ಈ ಬುಟ್ಟಿ ಓಪನ್ ಆಗತ್ತೆ. ಹಂಗೆ ಬುಟ್ಟಿ ಓಪನ್ ಆದ್ಮೇಲೆ ಗೊತ್ತಾಗೋದು ಆ ಬುಟ್ಟಿಯಲ್ಲಿರೋದು ಸರ್ಪವೋ ಅಥವಾ ಕ್ಯಾರೆ ಹಾವೋ ಅಂತ. ಅಲ್ಲಿವರೆಗೂ ಈ ಸೂತ್ರಧಾರಿಗಳ ಬುಟ್ಟಿ ಆಟ ನಡೆದೇ ಇರುತ್ತೆ ಅನ್ನೋ ಇನ್ಫಾರ್ಮೇಶನ್ನು ಅದೇ ಕಾವೇರಿ ನಿವಾಸದ ಪಾತ್ರಧಾರಿಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.